ಇನ್ನು ನಾನೀಗೆ ತೋರಿಸುವಂತಹ ಸ್ಟೋರಿಯನ್ನ ಆರೋಗ್ಯ ಸಚಿವರು ನೋಡಲೇಬೇಕು. ಖಾಸಗಿ ಆಸ್ಪತ್ರೆಗಳ ಧನದಾಹ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಇದರಿಂದಾಗಿ ಜನರಿಗೆ ಚಿತ್ರ ಹಿಂಸೆ ಆಗ್ಬಿಟ್ಟಿದೆ. ಸಾಕಪ್ಪ ಸಾಕು ಈ ಡಾಕ್ಟರ್ಸ್ಗಳ ಸವಾಸ ಅಂತ. ಇದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾದಂತಹ ಸ್ಟೋರಿ. ರೋಗಿಗಳ ಜೀವದ ಜೊತೆಗೆ ವೈದ್ಯರು ಅಲ್ಲಿನ ಸಿಬ್ಬಂದಿಗಳು ಹೆಂಗ್ ಚಲಾಟ ಆಡ್ತಾ ಇದ್ದಾರೆ ಗೊತ್ತಾ? ಪಾಪ ಒಬ್ಬ ಯುವಕ ಬೈಕ್ ನಲ್ಲಿ ಬಿದ್ದು ಕಾಲಿಗೆ ಗಾಯ ಮಾಡ್ಕೊಂಡಿರ್ತಾನೆ, ಆಸ್ಪತ್ರೆಗೆ ಸೇರಿರ್ತಾನೆ. ಆದ್ರೆ ಡಾಕ್ಟರ್ಸ್ ಏನ್ ಹೇಳ್ತಾರಂತೆ ಗೊತ್ತಾ? ಯುವಕನ ಮೆದುಳಿಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ವೈದ್ಯರು ಹೆದರಿಸ್ಬಿಡ್ತಾರೆ. ಆಮೇಲೆ 3 ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂತಾರೆ. ಬ್ರೈನ್ ಪ್ರಾಬ್ಲಮ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತೆಲ್ಲ ಹೇಳ್ಬಿಟ್ಟು 53,000 ರೂಪಾಯಿ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಏನ್ ಸರ್ ಇದೆಲ್ಲ ಅಂತ ಪ್ರಶ್ನೆ ಮಾಡೋಕೆ ಹೋದವರಿಗೆ ಸೆಕ್ಯೂರಿಟಿ ಗಾರ್ಡು ಧಮಕಿ ಹಾಕೋದು. ಇದಕ್ಕೆ ಸಂಬಂಧಪಟ್ಟವರ ಹತ್ರ ಕೇಳಬೇಕು ನಾವು ಅಂತ ಹೋಗಿದ್ರೆ ಬಿಡದೇ ಇಲ್ಲವಂತೆ ಸೆಕ್ಯೂರಿಟಿ ಗಾರ್ಡು, ಅವನೇ ಧಮಕಿ ಹಾಕ್ತಾರಂತೆ. ಇದು ಈ ಖಾಸಗಿ ಆಸ್ಪತ್ರೆಯ ಧನದಾಹದ ಸ್ಟೋರಿಯನ್ನ ಆರೋಗ್ಯ ಸಚಿವರು ದಯವಿಟ್ಟು ನೋಡಲೇಬೇಕು. ಈ ಆಸ್ಪತ್ರೆ ಎಲೆಕ್ಟ್ರಾನಿಕ್ ಸಿಟಿಯ ಸೇಕ್ರೆಡ್ ಓಕ್ ಆಸ್ಪತ್ರೆ. ಇಲ್ಲಿ 3 ದಿನಕ್ಕೆ 86,000 ರೂಪಾಯಿ ಬಿಲ್ ಮಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಇನ್ಶೂರೆನ್ಸ್ ಇತ್ತಂತೆ. ನಾರ್ಮಲ್ ಆಗಿ ಈ ಆಸ್ಪತ್ರೆಗಳಿಗೆ ಹೆಂಗೆ ಅಂತಂದರೆ 10,000 ರೂಪಾಯಿ ಬಿಲ್ ಇರುತ್ತೆ. ಇಫ್ ಇನ್ ಕೇಸ್ ಇನ್ಶೂರೆನ್ಸ್ ಇದೆ ಅಂತ ಗೊತ್ತಿದ್ರೆ ಅದನ್ನು ಇನ್ಶೂರೆನ್ಸ್ ಹಣನ ತಗೋಬೋದಲ್ಲ, ಹೀಗಂತೇಳಿ ಜಾಸ್ತಿ ಬಿಲ್ ಮಾಡಿಬಿಡ್ತಾರೆ. ಹೆಂಗಿದ್ರು ರೋಗಿಗಳು ಕಟ್ಟಲ್ಲ, ಇನ್ಶೂರೆನ್ಸ್ ತಾನೇ ಬಿಟ್ಬಿಡಿ ಅಂತ ಹೇಳ್ತಾರೆ. ಪಾಪ ಏನೋ ಅಂತ ಸುಮ್ಮನೆ ಆಗ್ತಾರೆ. ಆದರೆ ಇಲ್ಲಿ ನೋಡಿ, ಬೈಕಲ್ಲಿ ಬಿದ್ದು ಕಾಲಿಗೆ ಗಾಯ ಆದರೆ ಏನೋ ಬ್ರೈನ್ಗೆ ತಲೆಗೆ ಸಂಬಂಧಪಟ್ಟಂತೆ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿಬಿಟ್ಟು 86,000 ರೂಪಾಯಿ ಬಿಲ್ ಮಾಡಿದ್ದಾರೆ. 8ನೇ ತಾರೀಕು ಸಂಜೆ ಹೇಮಂತ್ ಹುಡುಗ ಕರೆ ಮಾಡಿ ಈ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಅಮೌಂಟ್ ಕಟ್ಟಬೇಕಂತ ಹೇಳ್ಬಿಟ್ಟು ಒಳಗಡೆ ಕೂಡ ಹಾಕೊಂಡಿದ್ದಾರೆ. ನನಗೆ ಊಟನೂ ಕೊಡ್ತಾ ಇಲ್ಲ, ಭಾರಿ ಸಮಸ್ಯೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ, ಇಲ್ಲಿ ಬಂದು ನನ್ನ ಆಚೆ ಬರೋದಕ್ಕೂ ಬಿಡ್ತಾ ಇಲ್ಲ ಅಂತೇಳಿ ನಾನು ತಿಳಿಸ್ತಾರೆ ಕರೆ ಮುಖಾಂತರ. ಸರಿ, ನಾನೇನು ಮಾಡ್ತೀನಿ, ಸ್ಥಳಕ್ಕೆ ಬಂದು ಹಾಸ್ಪಿಟ್ಲು ಏನು ರಿಸೆಪ್ಷನಿಸ್ಟ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಇವ್ರ ಬಗ್ಗೆ ಕೇಳಿದಾಗ ಅವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಸರಿ, ಹೇಮಂತ್ ಅಂತ ಹುಡುಗ ಆಕ್ಸಿಡೆಂಟ್ ಆಗಿ ಬಂದಿರ್ತಾನೆ, ಅವನು ಇಲ್ಲೇ ಇರೋದಂತೆ, ಎಲ್ಲಿದೆ ತೋರಿಸಿ ಅಂತ ಕೇಳಿದಾಗ ಅವ್ನು ಬಿಲ್ ಏನಿದೆ ನಾನೇ ಕ್ಲಿಯರ್ ಮಾಡ್ತೀನಿ, ತಗೊಂಬನ್ನಿ ಅಂತ ಹೇಳ್ತೀನಿ. ತಗೊಂಬಂದಾಗ ನನಗೆ ತಿಳಿಸೋದು, ನನಗೆ ತೋರಿಸುವಂಥದ್ದು ಇನ್ಶೂರೆನ್ಸ್ ಕ್ಲೇಮ್ ಆಗಿರೋದು ಮಾತ್ರ. ಯಾವುದೇ ಟ್ರೀಟ್ಮೆಂಟ್ ಮಾಡಿರೋದು ಮತ್ತು ಯಾವುದೇ ರೀತಿ ಇವರು ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಆಸ್ಪತ್ರೆ ಸೇರಿದ ಯುವಕ ಆದಂತಹ ಹೇಮಂತ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಹೇಮಂತ್ ಅವರೇ ನಮಸ್ತೆ. ನಮಸ್ತೆ. ನಿಮಗೆ ಕಾಲಿಗೆ ಏಟಾಗಿದ್ದ ನಿಮಗೆ? ಹೌದು ಸರ್, ಅದು ನಾನು ಡೆಲಿವರಿ ಬಾಯ್ ಸರ್. ಅವತ್ತು ಮೇ 2ನೇ ತಾರೀಕು ಕೆಜರ್ ನಾನು ಡೆಲಿವರಿ ಮಾಡ್ಕೊಂಡಿದ್ದೆ ನನ್ನ ಪಾಡಿಗೆ ನಾನು. ಓಕೆ. ಅದು ಡೆಲಿವರಿ ಮಾಡಕ್ ಹೋದಂತ ಕ್ಷಣದಲ್ಲಿ ನನಗೆ ಕಲ್ಲು ಸ್ಲಿಪ್ ಆಗಿ ಗಾಡಿನ ಬೀಳ್ಸಿ ಒಂದ್ ಸ್ವಲ್ಪ ಕಾಲ್ಗೆ ಸ್ವಲ್ಪ ಚಿಕ್ಕದಾಗಿ ಗಾಯ ಆಗುತ್ತೆ. ಅಂತ ಟೈಮಲ್ಲಿ ಅಲ್ಲಿ ಇದ್ದಿದ್ದ ಟ್ರಾಫಿಕ್ ಪೊಲೀಸ್ ಅವ್ರು ಏನಿದ್ದಾರೆ ಅವರು 108 ಕಾಲ್ ಮಾಡಿ ಆಂಬುಲೆನ್ಸ್ ಕಳಿಸ್ತಾರೆ. ಓಕೆ. ಆಂಬುಲೆನ್ಸ್ ಅಲ್ಲಿ ಸೆಕ್ರೆಡ್ ಹೋಗ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅವ್ರ ಅವತ್ತಿನ ದಿನ ಯಾವುದೇ ತರ ಟ್ರೀಟ್ಮೆಂಟ್ ಕೊಡಲ್ಲ ಸರ್, ಯಾಕಂದ್ರೆ ಬಿಲ್ ಅಮೌಂಟ್ ಏನಿದೆ ಅದನ್ನ ಕ್ಲಿಯರ್ ಆದ್ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋದು ಅಂದ್ಬಿಟ್ಟು ಯಾವುದೇ ತರ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಅದು 3ನೇ ತಾರೀಕು ಶನಿವಾರ ಬಿಲ್ 13,000 ನಮ್ಮ ಹತ್ರ ಪೇ ಮಾಡಿಸ್ಕೊಂತಾರೆ. 13,000 ಪೇ ಮಾಡಿಸ್ಕೊಂಡ್ಮೇಲೆ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ 53,000 ಏನೋ ಕ್ಲೈಮ್ ಮಾಡ್ಕೊಂತಾರೆ. ನನ್ನ ಹೆಸರಲ್ಲೇ 20,000 22,000 ಮೆಡಿಸಿನ್ ತಗೊಂಡ್ಬರ್ತಾರೆ. ನನ್ಗೆ ಯಾವುದೇ ತರ ಮೆಡಿಸಿನ್ ಕೊಟ್ಟಿರಲ್ಲ. ಅದಾದ್ಮೇಲೆ ನನ್ಗೆ ಹೇಳ್ತಾರೆ, ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಇನ್ನೂ ಕ್ಲೈಮ್ ಆಗಿಲ್ಲ, ನೀವು ಇನ್ನ ಇಲ್ಲೇ ಇರ್ಬೇಕು, ಇನ್ನೂ ಅಪ್ರೂವಲ್ ಬಂದಿಲ್ಲ ಅಂತ ಅಲ್ಲೇ ಇರ್ಸ್ಕೊಂತಾರೆ ಸರ್. ಊಟ ತಿಂಡಿ ನಾಷ್ಟ ಏನು ಕೊಟ್ಟಿರಲ್ಲ. ಅಲ್ಲಿ ಕೆಲಸ ಮಾಡ್ತಿದ್ದ ನರ್ಸ್ಗಳು ಕೂಡ ಅವ್ರಿಗೆ ಕೆಲಸ ಮಾಡಕ್ ಬರಲ್ಲ, ಡ್ರಿಪ್ಸ್ ಕನೆಕ್ಟ್ ಮಾಡಕ್ ಬಂದಿರಲ್ಲ ಅವ್ರಿಗೆ. ನಾನು ಕೇಳ್ತೀನಿ ಯಾಕೆ ಮೇಡಮ್ ಈ ತರ ಅಂತಂದ್ರೆ ನಾನು ಫ್ರೆಶರ್ ಸರ್ ಅಂತ ಹೇಳ್ತಾರೆ. ಈಗ ನಿಮ್ಗೆ ಕಾಲ್ ಗೇಟ್ ಆಗಿತ್ತು, ಏನೋ ಬ್ರೈನ್ ಸಮಸ್ಯೆ ಏನೋ ಅಂದ್ರಂತೆ, ಹೌದಾ? ಅದು ಬ್ರೈನ್ ಸರ್ಜರಿ ಮಾಡ್ಬೇಕಂತ ಹೇಳ್ತಾರೆ. ಓಕೆ. ಏನ್ ನಿಮ್ಗೆ ತಲೆಗೆ ಏನಾದ್ರು ಏಟಾಗಿತ್ತಾ ನಿಮ್ಗೆ ಈ ಗಾಡಿಯಿಂದ? ಇಲ್ಲ ಸರ್, ಇಲ್ಲ, ತೆಲ್ಮೋಟೆ ನಾನು ಹೋಗ್ತಿದ್ದು. ಈಗ ನಿಮ್ಗೆ ತಲೆನೋವಿಲ್ಲ ಅಥವಾ ನಿಮ್ಗೆ ಏಟಾಗಿಲ್ಲ ಅಂತಂದ್ಮೇಲೆ ಡಾಕ್ಟರ್ಗೆ ಹೆಂಗ್ ಗೊತ್ತಾಯ್ತಂತೆ ಅದು? ಸರ್, ಅದು ಅವರು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕೂಡ ಬ್ರೈನ್ ಸರ್ಜರಿ ಆಗಿದೆ ಅಂತ ಅಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿರೋದು ಕೂಡ ಅದೇ ತರ ಕ್ಲೈಮ್ ಮಾಡಿದ್ದಾರೆ. ನಿಮ್ಗೆ ಯಾವುದೇ ರೀತಿಯಾಗಿ ಬ್ರೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಗಾಯನೂ ಆಗಿಲ್ಲ, ಅವ್ರು ಟ್ರೀಟ್ಮೆಂಟ್ ಮಾಡಿಲ್ಲ? ಟ್ರೀಟ್ಮೆಂಟ್ ಮಾಡಿಲ್ಲ ಸರ್. ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿದ್ರಾ ಅವರು ನಿಮ್ಗೆ? ಸ್ಕ್ಯಾನಿಂಗ್ ಮಾಡ್ಸಿದ್ರು, ಸಿಟಿ ಸ್ಕ್ಯಾನಿಂಗ್ ಮಾಡಿಸಿದ್ರು. ಅದಕ್ಕೆ 5,000 ಬಿಲ್ ಪೇ ಮಾಡ್ಕೊಂಡಿದ್ದು ಫಸ್ಟ್ ದಿನ. ಓಕೆ. ಅದಾದ್ಮೇಲೆ 6,000 8,000 ಏನೋ ಬಿಲ್, ಟೋಟಲ್ 13,000 ಬಿಲ್ ಪೇ ಮಾಡಿಸ್ಕೊಂಡ್ರು. ಟ್ರೀಟ್ಮೆಂಟ್ 2 ದಿನ ಟ್ರೀಟ್ಮೆಂಟ್ ಮಾಡಿದ್ದಾರೆ.
2 ದಿನ ಟ್ರೀಟ್ಮೆಂಟ್ ಮಾಡಿದಾದ್ಮೇಲೆ 86,000 ಬಿಲ್ ಮಾಡಿದ್ದಾರೆ. ಈಗ ಟೋಟಲ್ 86,000 ರೂಪಾಯಿ ಬಿಲ್ಲು. ಹಾ ಸರ್, ಅದ್ರಲ್ಲಿ ನೀವ್ ಎಷ್ಟು ಕಟ್ಬೇಕು ಈಗ? ನಾವು ಏನು ಕಟ್ಬೇಕು 86,000 ನಮ್ಗೆ ಬಿಲ್ ಕೊಡಿ ಅಂತ ಕೇಳ್ತೀವಿ. ಯಾವ್ಯಾವ ತರ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರ ಆ ತರದ ಒಂದು ಬಿಲ್ ಕೊಡಿ, ಅದಾದ್ಮೇಲೆ ನಾವು ಅದನ್ನ ನೋಡಿ ಅದಾದ್ಮೇಲೆ ನಾವು ಬಿಲ್ ಪೇ ಮಾಡ್ತೀವಿ ಅಂತ ಹೇಳ್ತೀವಿ. ಅವ್ರು ನಾವೇ ದೌರ್ಜನ್ಯ ಮಾಡ್ತಾ ಇದೀವಿ, ನಾವು ಹಾಸ್ಪಿಟ್ಲಿಗೆ ಬಂದು ಗಲಾಟೆ ಮಾಡ್ತಾ ಇದೀವಿ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ FIR ಮಾಡ್ತಾರೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕಿದಾರ ಅವರು? ಓಕೆ ಓಕೆ. ನೀವು ಅದಕ್ಕೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಅದ್ರ ಬಗ್ಗೆ? ನಾವು ಕಂಪ್ಲೇಂಟ್ ಕೊಟ್ಟಿವಿ ಸರ್, ನಮ್ಮ ಕಂಪ್ಲೇಂಟ್ FIR ಮಾಡಿಲ್ಲ, ಬರೀ ಇದ್ ಮಾಡಿದ್ದಾರೆ ಸರ್. ಅದು ಜಸ್ಟ್ ವಿಚಾರಿಸಿದಾರ ಅಷ್ಟೇ, FIR ಮಾಡ್ಕೊಂಡಿಲ್ಲ. ಅವ್ರು ಹೇಳಿದ್ರನ್ನ FIR ಮಾಡ್ಕೊಂಡಿದಾರಾ? ಅವ್ರು ಮಾಡಿದ್ರು FIR ಮಾಡಿದ್ದಾರೆ. ಓಕೆ ಓಕೆ. ನಾವು ಕೇಳ್ತೀವಿ ಅದನ್ನ. ಓಕೆ. ಅವ್ರು ಅದಕ್ಕೆ ಯಾವ ತರ ಬಿಲ್luಗೂ ಏನು ಕೊಟ್ಟಿರಲ್ಲ ಸರ್. ಬಿಲ್luಗಳು ಕೊಡಬೇಕಂತ ಕೇಳಿರ್ತೀವಿ ನಾವು, ಅದ್ರ ಬಿಲ್luಗಳು ಕೊಟ್ಟಿರಲ್ಲ ಅವರು. ಓಕೆ ಓಕೆ. ನಾವೇ ದೌರ್ಜನ್ಯ ಮಾಡ್ತಿದೀವಿ ಅಂತ ಹೇಳ್ತಾರೆ. ಈಗ ಅಲ್ಲಿ ಆಮೇಲೆ ನೀವು ಮೆಡಿಸನ್ ಬಗ್ಗೆ ಹೇಳಿದ್ರಿ, ಮೆಡಿಸನ್ ಎಲ್ಲ ತಗೊಂಡಿದ್ದಾರೆ ನಿಮ್ಮ ಹೆಸರಲ್ಲಿ ಅಂತ, ಅದ್ರಲ್ಲಿ ಯಾವ್ದೂ ನಿಮಗೆ ಕೊಟ್ಟಿಲ್ಲ? ಸರ್, ಒಂದ್ 4 ಗ್ಲೂಕೋಸ್ ಕೊಟ್ಟಿರ್ಬೋದು ಸರ್ ಅಷ್ಟೇ. ಗ್ಲೂಕೋಸ್ ಮೆಡಿಸಿನ್ ಕೂಡ ಅಲ್ಲೇ ಇಟ್ಕೊಂಡಿದ್ದಾರೆ ಸರ್. ಮತ್ತೆ ಫಾರ್ಮಸಿಗೆ ರಿಟರ್ನ್ ಮಾಡಿದೀನಿ ಅಂತ ಹೇಳ್ತಾರೆ, ಅದ್ರ ಅಮೌಂಟ್ ಏನು ರೀಫಂಡ್ ಆಗಿದೆ ಏನು ಹೇಳ್ತಿಲ್ಲ. ಡನ್. ನೋಡೋಣ. ನಾವು ಕೂಡ ಹೇಮಂತ್ ಪ್ರಯತ್ನ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅಂತ ಹೇಳಿ, ಜೊತೆಗೆ ಪೊಲೀಸರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದ್ದಕ್ಕೆ ಹೇಮಂತ್, ಪವರ್ ಟಿವಿ ಜೊತೆಗೆ. ನೋಡಿ, ಇದು ಈ ಖಾಸಗಿ ಆಸ್ಪತ್ರೆಯ ಕರ್ಮಕಾಂಡ ಅಂದರೆ ಇದೊಂದೇ ಅಲ್ಲ ರೀ. ಬೆಂಗಳೂರಿನ ಸುಮಾರು ಆಸ್ಪತ್ರೆಗಳು ಹಿಂಗೇನೆ ಆಗಿದ್ದೆ ಎಷ್ಟೋ, ಆದರೆ ಅವ್ರು ದೋಚ್ಕೊಳ್ಳೋದು ಇನ್ನೆಷ್ಟು. ನಾವೇನೋ ಸುಮ್ಮನೆ ಬಡಪಾಯಿಗಳು ಎಷ್ಟೋ ಜನ ಓಕೆ ಒಳ್ಳೆ ಆಸ್ಪತ್ರೆ, ಒಳ್ಳೆ ಟ್ರೀಟ್ಮೆಂಟು, 10,000 ರೂಪಾಯಿಲಿ ಏನೋ ಒಂದು 50,000 ರೂಪಾಯಿಲಿ ಆಗೋದು, ಅಟ್ಲೀಸ್ಟ್ ನಮಗೊಂದು 20,000 ರೂಪಾಯಿಗಾದರೂ ಬಂತಲ್ಲ ಅಂತ ಖುಷಿ ಪಡ್ತಾರೆ. ಆದರೆ ಅಲ್ಲಿ ಆ 20,000 ರೂಪಾಯಿನೂ ನಾವು ಕಟ್ಟೋದಕ್ಕಿರಲ್ಲ. ಅದು ನಮ್ಗೆ ಅರ್ಥ ಆಗೋದಿಲ್ಲ. ಈ ಆಸ್ಪತ್ರೆಯವರು ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು, ಈಗ ಹೇಳಿದ್ರಲ್ಲ ಹೇಮಂತ್ ವಿಚಾರದಲ್ಲ ಹಂಗೆ ಆಗಿದ್ದು. ಯಾವ್ಯಾವುದೋ ಮೆಡಿಸಿನ್ಗಳು ಇವ್ರಿಗೆ ಬೇಕಾಗಿದ್ದನ್ನು ತರಿಸ್ಕೊಂಡ್ಬಿಡ್ತಾರೆ ಅವ್ರ ಹೆಸರಲ್ಲಿ, ಆಮೇಲೆ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಈ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ಒಂದು ಬ್ರೇಕ್ ಹಾಕಬೇಕು. ಆರೋಗ್ಯ ಸಚಿವರು ಈ ಸ್ಟೋರಿ ನೋಡ್ತಾ ಇದ್ದಾರೆ, ದಯವಿಟ್ಟು ಕ್ರಮ ತೆಗೆದುಕೊಳ್ಬೇಕು.